ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಫಸ್ಟ್ಲಿ ಈ ಒಂದು ಟ್ರೋಫಿ ಅನ್ವೀಲಿಂಗ್ ನೋಡಿಬಿಟ್ಟು ನಂಗೆ ತುಂಬಾ ಖುಷಿ ಆಯಿತು. ಸಖತ್ ಒಳ್ಳೆ ರೀತಿಯಾಗಿ ಮಾಡಿದ್ದಾರೆ. KC ಅವರು ಆಗಲಿ ಅಥವಾ ಫ್ರಾಂಚೈಸ್ ಓನರ್ಸ್ ಎಲ್ಲ ಬಂದುಬಿಟ್ಟು ಇಲ್ಲಿರೋದು. ಸೊ ಹುಡುಗಿರಿಗೆಲ್ಲ ಒಂದು ಗ್ರೇಟ್ ಪ್ಲ್ಯಾಟ್ಫಾರ್ಮ್ ಈ ಥರ, ಯಾಕಂದರೆ WPL ಅಲ್ಲಿ ನೋಡ್ತೀವಿ, IPL ಅಲ್ಲಿ ನೋಡ್ತೀವಿ ಟ್ರೋಫಿ ಲಾಂಚ್ ಆಗೋದೆಲ್ಲ. ಬಟ್ ಈ ಥರ ಡೊಮೆಸ್ಟಿಕ್ ಸರ್ಕಿಟಲ್ಲಿ ನೋಡೋದು ತುಂಬಾ ಒಳ್ಳೆಯದು. ಸೊ ಹುಡುಗಿರು ಈ ಥರ ಫೇಸ್ ಮಾಡ್ತಾರೆ. ಸೊ ಒಂದು ಗ್ರೇಟ್ ಪ್ಲ್ಯಾಟ್ಫಾರ್ಮ್ ಫಾರ್ ಎವ್ರಿ ಒನ್. ಮತ್ತೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಮ್ಯಾಮ್. ಇವತ್ತಿನ ಯೂತ್ಸ್ಗೆ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಇರ್ತಾರೆ, ಅದು ಎಸ್ಪೆಷಲಿ ವುಮೆನ್ಸ್ಗೆ. ಸೊ ಅಂಥವ್ರಿಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ, ಮತ್ತು ಇದರಲ್ಲಿ ಕೆರಿಯರನ್ನು ಹೇಗೆ ಬಿಲ್ಡ್ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಇವಾಗ WPL ಇರೋದ್ರಿಂದ ಎಲ್ಲ ಹುಡುಗಿರಿಗೂ ಆಸೆ ಬಂದಿದೆ. ಓಕೆ, ನಾನು WPL ಇಂದ ನಾನು ಇಂಡಿಯಾಗೆ ಆಡ್ಬೋದು, ನಾನು ಪರ್ಫಾರ್ಮ್ ಮಾಡ್ಬೋದು. ಇವಾಗ ಈ ಥರ ಟೂರ್ನಮೆಂಟ್ಸ್ ಎವ್ರಿ ಸ್ಟೇಟ್ ಈ ಥರ ಇವಾಗ ಟೂರ್ನಮೆಂಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಇವಾಗ ಮಹಾರಾಣಿ ಟ್ರೋಫಿ ನೋಡಿರ್ಬೋದು, ಇವಾಗ ಇದು ಸೆಕೆಂಡ್ ಇಯರ್. ಸೊ ಆಲ್ರೆಡಿ ಆ ಗ್ರೋತ್ನ ನೋಡ್ತಿದ್ದೀವಿ. ಸೊ ಇದೇ ಥರ ಆಡ್ತಾನೆ ಇದ್ರೆ ಆಬ್ವಿಯಸ್ಲಿ ವಿ ಕ್ಯಾನ್ ಮೇಕ್ ಕರಿಯರ್ ಔಟ್ ಆಫ್ ಇಟ್. ಮೇಡಮ್, ಎಲ್ಲ ನಾವು ಯಾವುದೇ ಒಂದು ಫೀಲ್ಡನ್ನು ತೆಗೆದುಕೊಂಡ್ರೆ ಅಲ್ಲಿ ಬಾಯ್ಸ್ಗಾಗಿರ್ಬೋದು ಮತ್ತು ಗರ್ಲ್ಸ್ಗೆ ಕೆಲವೊಂದಷ್ಟು ಏನಾಗುತ್ತೆ ಅಂದರೆ ಪಾರ್ಶಲಿಟಿ ಆಗುತ್ತೆ ಅನ್ನೋದನ್ನು ಕೇಳ್ಪಟ್ಟಿದ್ವಿ. ನಿಮ್ಮ ಒಂದು ಫೀಲ್ಡಲ್ಲಿ ಹೇಗಿದೆ ಮ್ಯಾಮ್? ಇಲ್ಲಿ ಬೋತನ್ನ ಎಲ್ಲರೂ ಈಕ್ವಲ್ ಆಗಿ ಕಾಣ್ತಾರಾ ಅಥವಾ ನಿಮಗೂ ಕೂಡ ಆ ಥರ ಅನುಕೂಲ? ನನ್ನ ಪ್ರಕಾರ ನಾನು ಹುಡುಗಿರ್ ಕ್ರಿಕೆಟ್ ಕಂಪ್ಯಾರಿಸನೇ ಮಾಡಲ್ಲ. ಅದು ಬೇರೆ ಇದು ಬೇರೆ. ಸೊ ನಮಗೇನು ಸಿಗ್ತಿದೆ ನಾವು ಖುಷಿಯಾಗಿದ್ದೀವಿ. ಸೊ ಇದೇ ಥರ ಬೆಳೀತಾ ಇರಲಿ. ವಿ ಆರ್ ಸೀಯಿಂಗ್ ದಟ್ ಗ್ರೋತ್. ಸೊ ಇದೇ ಥರ ಕಂಟಿನ್ಯೂ ಆಗಲಿ, ಇದೇ ಥರ ವುಮೆನ್ಸ್ ಕ್ರಿಕೆಟ್ ಬೆಳೀತಾ ಇರಲಿ ಅಂತ. ಇನ್ನೊಂದು ಕೊನೆ ಪ್ರಶ್ನೆ ಮ್ಯಾಮ್, ಯಾಕಂದರೆ ಸಾಕಷ್ಟು ಜನ ನಿಮ್ಮ ಒಂದು ಟೂರ್ನಮೆಂಟ್ ಗೆಲ್ಲೋದು ಮುಂಜಾನೆ RCB ವುಮೆನ್ಸ್ ಲೀಗಲ್ಲಿ ವಿನ್ ಆಗೋದು ಮೊದಲು ಎಲ್ಲ ಕಡೆ ಹೆಣ್ಮಗು ಅಂತ ರೇಗಿಸ್ತಾ ಇದ್ದಾರೆ. ಬಟ್ ನಿಮ್ಮ ಒಂದು ಟೂರ್ನಮೆಂಟ್ ಗೆದ್ದ ನಂತರದಲ್ಲಿ ಅವರ ಒಂದು ಒಪಿನಿಯನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನು ಬೇಕು ಗೆಲ್ತಾರೆ ಅಂತ. ಯಾಕಂದರೆ ಬಾಯ್ಸ್ ಗೆಲ್ಲೋದಕ್ಕೂ ಮುಂಚೆ ಮೊದಲು RCB ಕಪ್ ಗೆದ್ದಿದೆ ನಾವುಗಳು. ಹೇಗೆ ಹೇಳ್ತೀವಿ, ಏನು ಹೇಳ್ತಾರೆ ಅದ್ರ ಬಗ್ಗೆ? ಎಷ್ಟು ಹೆಮ್ಮೆ ಇದೆ? ಹೆಮ್ಮೆ ಖಂಡಿತ ಇದೆ. ನಾನು ಚಿಕ್ಕವಳಿಂದನೂ RCB ಟೀಮಿಗೆ ಸಪೋರ್ಟ್ ಮಾಡ್ತಾ ಇದ್ದೆ. ಒಂದು ಜರ್ಸಿ ಹಾಕೊಳ್ಳೋಕ್ಕೆ ನಂಗೆ ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ತೀನಿ. ಸೊ ಆ 2 ಟ್ರೋಫಿ ಎತ್ತಿದಾಗ ಇನ್ನೇನು ನನ್ನ ಡ್ರೀಮ್ ಇತ್ತು ಅದು ನನಗೆ. ಸೊ ಗೆದ್ದಿದ್ದಕ್ಕೆ ಒಂದು ಡ್ರೀಮ್ ಇದ್ದರೆ ಆಬ್ವಿಯಸ್ಲಿ ಅದನ್ನು ನಡ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಆ್ಯಸ್ ಎ ಟೀಮ್ ವಿ ವಾಂಟ್ ಟು ಪ್ಲೇ. ಆಮೇಲೆ ಚಿನ್ನಸ್ವಾಮಿ ಕ್ರೌಡ್ ಮುಂದೆ ಆಡೋಕ್ಕೆ ಸಿಕ್ತು. ಸೊ ಅಗೇನ್ ವೆರಿ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್. ಕನ್ನಡದ ಕುವರಿಯಾಗಿ, ನಮ್ಮ ಕನ್ನಡತಿಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಜನನ ಬೆಳೆಸ್ತಾ ಹೋಗಿ. ಯಾರ್ಯಾರಿಗೆ ಕ್ರಿಕೆಟ್ ಆಡೋಕ್ಕೆ ಇಷ್ಟ ಚಿಕ್ಕ ಹುಡುಗಿರಿಗೆ ಅವರಿಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳೋಕ್ಕೆ ಇಷ್ಟ.